ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದ ಹಿರಿಯ ಲೇಖಕ ಯಾವ ವಿಚಾರಕ್ಕೆ ಹಾಗಾದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡಿದ ಸರ್ಕಾರ 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ರಿ ಮಾಡಿದೆ. ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪವನ್ನು ಮಾಡ್ತಾ ಇದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ. ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್ ಕೆಂಡಾಮಂಡಲಾಗಿದ್ದಾರೆ. ನಾವು ಕೇಳದಂಥ ಆಡಿಯೋದಲ್ಲಿ ಮಾತನಾಡಿರುವಂಥ ಹಿರಿಯ ಚಿಂತಕರು, ಕಲಾವಿದರು, ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವ್ರ ಜೊತೆಲಿದ್ದೇನೆ. ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನೇನು ಮಾತಾಡ್ತಿಲ್ಲ. ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡವಾಗಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಅವರು ಒಳ್ಳೆ ಕೆಲಸ ಮಾಡಲಿ ಅಂತ. ನನ್ನ ಕೋರಿಕೆ ಏನಾಗಿದೆ ಅಂದರೆ ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ, ಅವ್ರನ್ನ ಎಚ್ಚರಿಸ್ಬೇಕು, ಪಿಸೋದಂತಲೇ. ಈಗ ಆಡಿಯೋನ ಕೇಳ್ಕೊಂಡಾಗೆ ಬಿಳಿ ಮಲೆನಿಗೆ ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ 3 ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ, ಥಿಂಕ್ ಟ್ಯಾಂಕ್ ಆಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತವ. ನಾನು ಇವತ್ತು ಸಿದ್ದರಾಮಯ್ಯ ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕೊತೀರ ಸರ್? ನೀವು ನಮ್ಮನ್ನ ತುಂಬ ಪ್ರೀತಿಸಿದ್ರ, ಗೌರವಿಸಿರ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನು ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್, ಅಷ್ಟೇ. ಅದು ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ಬೇಕು. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ದವರಿಗೆ ಅನಿಸ್ಲಿಕ್ಕೆ ಶುರು. ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯನಿಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು. 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನು ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗೆ? ನಾನು ವೈಯಕ್ತಿಕ ನನಗೇನು ಹತ್ತಿಲ್ಲ. ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಮಿಸ್ ಮಾಡ್ದಂಗೆ ನೀವು ರತ್ನಗಂಬ್ಳಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂಥ ಕೆಟ್ಟು ಕೆರಡದ ಸರ್ಕಾರ ಇರಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ಐ ಆಮ್ ಸಾರಿ ಟು ಸೇ ದಿಸ್ ವರ್ಡ್. ಅದು ಈಗ ನೋಡಿ ಸರ್, ಅಲ್ಲಿ ಏನು ಈಗ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನು ಮಾಡ್ತಾಳೆ? ಬಿಕ್ರಿ ಮಾಡ್ತಾ ಇದ್ದಾರೆ. ಸೇಲ್ಗೆ ಅವ್ರು ಕೊಳ್ಳು ಬಾಕ, ನುಂಗು ಬಾಕ, ಅದು ಏನು ಕರುಗ್ತಾನ. ಅವ್ರು ಹೇಳಿದ್ದೆ ರಾಜ್ಯ, ಅವ್ರು ರೆಕಮೆಂಡ್ ಮಾಡಿದ್ದೆ ರಾಜ್ಯೋತ್ಸವ ಪ್ರಶಸ್ತಿ. ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿಲ್ವಲ್ಲಿ? ಎಲ್ಲ ದುಡ್ಡಿಂದ ಅಂತ ನಡೀತದೆ. ಗೌರವ ಡಾಕ್ಟ್ರೇಟು ಸೇಲ್ಗಾಗಿವೆ, ಗೌರವ ಪ್ರಶಸ್ತಿ ಸೇಲ್ಗಾಗಿವೆ, ರಾಜ್ಯೋತ್ಸವ ಪ್ರಶಸ್ತಿ ಸೇಲ್ಗಾಯ್ತವೆ ಸರ್. ಇದಕ್ಕೆ ಸಾಕ್ಷಿ ಎನ್ನುವಂತೆ ಮೊನ್ನೆ ನಡೆದಿರುವಂತ ಪೊಲೀಸ್ ಪದಕ ಇದೆಯಲ್ಲ ಸರ್, ಮೊನ್ನೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಲೋಕಾಯುಕ್ತ ಅಧಿಕಾರಿ ಸಿಕ್ಕಾಕೊಂಡು ಅವನಿಗೆ ಸಿಕ್ಕಿತ್ತಲ್ಲ ಸರ್. ನಿಜವಾಗ್ಲೂ ಸಿಗ್ಬೇಕಾಗಿರುವಂತ ಹುಬ್ಬಳ್ಳಿಯಲ್ಲಿ ನೀನು ಎನ್ಕೌಂಟರ್ ಮಾಡಿದಾರಲ್ಲ, ಅಂಥವ್ರಿಗೆ ಸಿಗ್ಬೇಕು ಶೌರ್ಯ ಪ್ರಶಸ್ತಿ ಎಲ್ಲ. ಇಲ್ಲ, ಅದು ನೋಡಿ, ನೀವು ಮನಪೂರ್ವಕವಾಗಿ ಹುಡುಕುವಂತ ಪ್ರಯತ್ನಗಳಾದ್ರೆ, ಈಗ ಧರ್ಮರಾಯನಿಗೆ ಎಲ್ಲೂ ಕೆಟ್ಟವ್ರು ಸಿಕ್ಕಿಲ್ವಂತೆ, ಆಮೇಲೆ ದುರ್ಯೋಧನಿಗೆ ಎಲ್ಲೂ ಒಳ್ಳೆಯವರು ಸಿಕ್ಕಿಲ್ವಂತೆ. ಇವರ ಆಕ್ರೋಶದ ಮಾತುಗಳು ನಿಜ. ಆದರೆ ಒಂದು ಪಾಯಿಂಟ್ಗಳು ಕೂಡ ಬರುತ್ತೆ. ರೆಕಮೆಂಡ್ ಮಾಡಿದವರಿಗೆ ಎಲ್ಲರಿಗೂ ಸಿಕ್ಕಾಗ ಸಂತೋಷ, ಸಿಕ್ಕಿಲ್ಲ ಅಂತಂದರೆ ಇನ್ನೊಬ್ಬ ರೆಕಮೆಂಡ್ ಮಾಡಿರ್ತಾನಲ್ಲ, ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆಮೇಲೆ ಸಾಧಾರಣವಾಗಿ ಹೆಂಗಿರುತ್ತೆ ಅಂತಂದರೆ, ಈ ಸಾಮಾಜಿಕ ವಲಯದಲ್ಲಿ ಒಂದು ಮಾತು ಕೇಳಿ ಬರುತ್ತೆ. ಅಂದರೆ ವಿಶೇಷವಾಗಿ BJP ಸರ್ಕಾರ ಇದ್ದಾಗ ಅದಕ್ಕೆ ಬಕೆಟ್ ಹಿಡಿಯುವಂಥವ್ರನ್ನ ಗಂಜಿ ಗಿರಾಕಿಗಳು ಅಂತ, ಕಾಂಗ್ರೆಸ್ ಇರುವಾಗ ಅದಕ್ಕೆ ಬಕೆಟ್ ಹಿಡಿಯುವಂಥವ್ರನ್ನ ಗಂಜಿ ಗಿರಾಕಿಗಳು ಅಂತ, ಅವರವರು ಕೆಲವು ಸ್ಥಾನಮಾನಕ್ಕಾಗಿ ಅದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸಮಾಜವನ್ನು ತಿದ್ದಬೇಕು ಅಂತಂದ್ರೆ ಸ್ಥಾನಮಾನದಲ್ಲೇ ತಿದ್ದಬೇಕು ಅಂತೇನಿಲ್ಲ. ಸ್ಥಾನಮಾನದಲ್ಲಿ ತಿದ್ದಬೇಕು ಅಂತ ಕೆಲಸದಲ್ಲಿ ನೀವು ಎಲ್ಲಿರ್ತೀರ ಅಲ್ಲೇ ಮಾಡ್ಬೋದು. ಮಹಾತ್ಮ ಗಾಂಧಿಗೆ ಯಾವುದಿತ್ತು ಸ್ಥಾನಮಾನ? ಯಾವುದಿತ್ತು? ಅವರು ಒಂದು ಮಾತಿಗೆ ಜನ ಓ ಅಂತ ಬರ್ತಾ ಇದ್ರು. ವಿನೋಬಾ ಭಾವೆ ಕೇಳಿದ್ರಲ್ಲ, ವಿನೋಬಾ ಭಾವೆ ಗುರುವರಿಯರು. ಜನಗಳಿಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅವರು ಜೋಳಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಭಾರತ ಇಡೀ ಪಾದಯಾತ್ರೆ ಮಾಡ್ತಾರೆ ಜೋಳಿಗೆ ಇಟ್ಕೊಂಡು. ಅವರ ಜೋಳಿಗೆಗೆ ಬೀಳೋ ಜಾಗ ಎಷ್ಟು ಗೊತ್ತಾ? 40,000 ಎಕರೆ ಸಮಥಿಂಗ್. 40,000 ಎಕರೆ. ಆಯ್ತಾ? ಅವರನ್ನು ನೋಡಕ್ಕೆ ಇಂದಿರಾ ಗಾಂಧಿ ಬರ್ತಾರೆ ಅವರ ಆಶ್ರಮಕ್ಕೆ. ಯಾವುದೋ ಒಂದು ಕೇಳಿಕ್ಕೆ ಬರ್ತಾರೆ, ಒಂದು ಮನೆ ಕೊಡ್ತಾರಂತೆ. ಮನೆ ಗೊತ್ತಲ್ಲ, ಕೂತ್ಕೋ ನನ್ನ ಬಿಲ್ಡಿಂಗ್ ಕೊಡ್ತಾರಂತ. ಎಂತೆಂಥವ್ರು ಇದ್ದಾರೆ ರೀ. ರಮಣ ಮಹರ್ಷಿ ಕೇಳಿದಿರ ಹೆಸರು? ಇಲ್ಲೇ ಪಕ್ಕದಲ್ಲಿ ತಮಿಳ್ನಾಡಿನಲ್ಲಿ ರಮಣ ಮಹರ್ಷಿ ಅಂತೇಳಿ. ರಮಣ ಮಹರ್ಷಿ ಅವ್ರು ಕಲ್ತಿರೋದು ಬಟ್ ಏನು ಅದ್ವೈತ ವಿಚಾರದಲ್ಲಿ ಬಂದಿರುವಂಥ ಜ್ಞಾನ. ಪ್ರೊಫೆಸರ್ ರಾಧಾಕೃಷ್ಣ ಇದ್ರಲ್ಲ, ನಮ್ಮ ಯಾರು ಟೀಚರ್ಸ್ ಡೇ ಆಚರಣೆ ಮಾಡ್ತೀವಿ, ಪ್ರೊಫೆಸರ್
ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು 6 ತಿಂಗಳಿಗೊಮ್ಮೆ ಬಂದು ಅವರ ಬಳಿ ಹೋಗಿ ಜ್ಞಾನ ಸಂಪಾದನೆ ಮಾಡಿ ಹೋಗ್ತಾ ಇದ್ರಂತೆ. ಅವ್ರಿಗೇನಿತ್ತು ಶಕ್ತಿ? ಸಮಾಜಕ್ಕೆ ನೀವು ನೆರವಾಗಬೇಕು ಅಂತಂದರೆ ಯಾವ ರೀತಿಯಲ್ಲಿ ಬೇಕಿದ್ರೂ ನೆರವಾಗ್ಬೋದು. ಅಲ್ಲಿ ಕೆಲವರು ಇರ್ತಾರೆ ಗೊತ್ತಾ, ಇಲ್ಲಿ ನಾವು ಸ್ಟೋರಿ ಮಾಡಿದ್ದನ್ನು ಕೆಲವರು ರಾಜ್ಯ ಪ್ರಶಸ್ತಿ ಕೊಟ್ಟದ್ದು ನಾವು ನೋಡಿದ್ದೀವಿ. ಇಲ್ಲಿ ಮಂಡ್ಯದಲ್ಲಿ ಒಬ್ಬರು ಟೈಲರ್, ಆ ಟೈಲರ್ ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಕೆಲಸದ ಜೊತೆಗೆ ಅಲ್ಲಿ ಒಂದೆರಡು ಶಾಲೆ ಇದೆ. ಆ ಶಾಲೆಯಲ್ಲಿ ಯಾವುದಾದ್ರೂ ಬಡ ಮಕ್ಕಳ ಯೂನಿಫಾರ್ಮ್ ಕಿತ್ತೋದ್ರೆ ಫ್ರೀಯಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ, ಅಷ್ಟೇ ಅವ್ರ ಕೆಲಸ. ಇನ್ನೊಬ್ಬರು ನಿವೃತ್ತ ಪೊಲೀಸರಿದ್ದಾರೆ, ನಿವೃತ್ತ ಮಾಸ್ಟರ್ ಏನು ಅಂತ. ಅವ್ರೇನು ಮಾಡ್ತಾರೆ, ಈ ಮಕ್ಕಳು ಸಂಜೆ ಶಾಲೆ ಬಿಡುವಾಗ ಅವರೊಂದು ಟ್ರಾಫಿಕ್ ಪೊಲೀಸ್ ಆಗಿಬಿಡ್ತಾರೆ. ಆ ಮಕ್ಕಳು ಆ ಕಡೆ ಈ ಕಡೆ ಪಾಸ್ ಆಗೋ ತನಕ ಅವ್ರು ನಿಂತು ಇದ್ದಾರೆ. ತುಮಕೂರಲ್ಲಿ ಒಬ್ಬರಿದ್ದಾರೆ, ಬೆಳಗ್ಗೆದ್ದು ಅವರ ಸ್ಕೂಟ್ರಲ್ಲೋ ಬೈಕಲ್ಲೇನೋ 2 ಕೊಡಪಾನದಷ್ಟು ನೀರಿಟ್ಕೊಂಡು ಆ ಇಡೀ ಸಸಿಗಳಿಗೆ ನೀರು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅವರವರ ಕೆಲಸವನ್ನು ಅವರವರು ಮಾಡ್ತಾ ಇರ್ತಾರೆ. ಕೆಲವರು ಫ್ರೀ ಎಜುಕೇಷನ್ ಟೈಪಲ್ಲಿ ಏನು ಟ್ಯೂಷನ್ ಕೊಡ್ತಾರೆ ಅಂಥದ್ದು. ಇಲ್ಲಿ ಅವ್ರು ಕೇಳ್ತಿರೋದೇನು, ನಾನು ಹೇಳಿದವ್ರಿಗೆ ಸಿಕ್ಕಿಲ್ಲ ಅಂತೇಳಿ. ಆಮೇಲೆ ಇದೇ ಬಿಳಿಮಲೆ ಅವ್ರ ಬಗ್ಗೆ ಇನ್ನೊಂದು ಆರೋಪ ಏನಿಗೆ ಕೇಳಿ ಬಂದಿತ್ತು ಅಂತಂದರೆ, ಅವ್ರು ಯಾವುದೋ ಏನು ಪೆಂಡಾಲ್ಗೆ ನಾನು ಹೇಳಿದವರಿಗೆ ರೆಕಮೆಂಡ್ ಮಾಡಿ ಇಂಥದ್ದೆಲ್ಲ ಅನೇಕ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ. ಫೈನಲಿ ನಿಮ್ದೇನು ಅಂದರೆ ಸಮಾಜಕ್ಕೆ ನೀವೇನು ಕೊಟ್ರಿ ಅಂತ ಆರೋಪ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದ ಹಿರಿಯ ಲೇಖಕ ಯಾವ ವಿಚಾರಕ್ಕೆ? ಹಾಗಾದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡಿದ ಸರ್ಕಾರ 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ರಿ ಮಾಡಿದೆ. ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪವನ್ನು ಮಾಡ್ತಾ ಇದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ. ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್ ಕೆಂಡಾಮಂಡಲಾಗಿದ್ದಾರೆ. ನಾವು ಕೇಳಿದಂಥ ಆಡಿಯೋದಲ್ಲಿ ಮಾತನಾಡಿರುವಂಥ ಹಿರಿಯ ಚಿಂತಕರು, ಕಲಾವಿದರು, ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು, ಅವ್ರ ಜೊತೆಲಿದ್ದೇನೆ. ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನೇನು ಮಾತಾಡ್ತಿಲ್ಲ. ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡವಾಗಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ. ನನ್ನ ಕೋರಿಕೆ ಏನಾಗಿದೆ ಅಂದರೆ, ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ, ಅವ್ರನ್ನ ಎಚ್ಚರಿಸ್ಬೇಕು ಪಿಸುದಂತಲೇ. ಈಗ ಆಡಿಯೋನ ಕೇಳ್ಕೊಂಡಾಗೆ ಬಿಳಿಮಲೆನಿಗೆ ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ 3 ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ, ಥಿಂಕ್ ಟ್ಯಾಂಕ್ ಆಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತವ. ನಾನು ಇವತ್ತು ಸಿದ್ದರಾಮಯ್ಯ ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕೊತೀರ ಸರ್? ನೀವು ನಮ್ಮನ್ನ ತುಂಬ ಪ್ರೀತಿಸಿದಿರ, ಗೌರವಿಸಿರ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನು ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್, ಅಷ್ಟೇ. ಅದು ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ಬೇಕು. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ದವರಿಗೆ ಅನಿಸ್ಲಿಕ್ಕೆ ಶುರು ಆಗಿದೆ. ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯನಿಗಿಂತ ಅದೇ ಹಳೇದು 40%, ಇವ್ರು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು. 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್, 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನು ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ, ಜಾತಿನ ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗೆ? ನಾನು ವೈಯಕ್ತಿಕ ನನಗೇನತ್ತಲ್ಲ, ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಮಿಸ್ ಮಾಡ್ದಂಗೆ ನೀವು ರತ್ನಗಂಬ್ಳಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂಥ ಕೆಟ್ಟು ಕೆರಡದ ಸರ್ಕಾರ ಇರಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ಐ ಆಮ್ ಸಾರಿ ಟು ಸೇ ದಿಸ್ ವರ್ಡ್. ಅದು ಈಗ ನೋಡಿ ಸರ್, ಅಲ್ಲಿ ಏನು ಈಗ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನು ಮಾಡ್ತಾಳೆ? ಬಿಕ್ರಿ ಮಾಡ್ತಾ ಇದ್ದಾರೆ, ಸೇಲ್ಗೆ. ಅವ್ರು ಕೊಳ್ಳು ಬಾಕ, ನುಂಗು ಬಾಕ, ಅದು ಏನು ಕರುಗ್ತಾನ. ಅವ್ರು ಹೇಳಿದ್ದೆ ರಾಜ್ಯ, ಅವ್ರು ರೆಕಮೆಂಡ್ ಮಾಡಿದ್ದೆ ರಾಜ್ಯೋತ್ಸವ ಪ್ರಶಸ್ತಿ. ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿಲ್ವಲ್ಲಿ? ಎಲ್ಲ ದುಡ್ಡಿಂದ ಅಂತ ನಡೀತದೆ. ಗೌರವ ಡಾಕ್ಟ್ರೇಟು ಸೇಲ್ಗಾಗಿವೆ, ಗೌರವ ಪ್ರಶಸ್ತಿ ಸೇಲ್ಗಾಗಿವೆ, ರಾಜ್ಯೋತ್ಸವ ಪ್ರಶಸ್ತಿ ಸೇಲ್ಗಾಯ್ತವೆ. ಸರ್, ಇದಕ್ಕೆ ಸಾಕ್ಷಿ ಎನ್ನುವಂತೆ ಮೊನ್ನೆ ನಡೆದಿರುವಂತ ಪೊಲೀಸ್ ಪದಕ ಇದೆಯಲ್ಲ ಸರ್, ಮೊನ್ನೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಲೋಕಾಯುಕ್ತಾಧಿಕಾರಿ ಸಿಕ್ಕಾಕೊಂಡು ಅವನಿಗೆ ಸಿಕ್ಕಿತ್ತಲ್ಲ ಸರ್. ನಿಜವಾಗ್ಲೂ ಸಿಗ್ಬೇಕಾಗಿರುವಂತ ಹುಬ್ಬಳ್ಳಿಯಲ್ಲಿ ನೀನು ಎನ್ಕೌಂಟರ್ ಮಾಡಿದಾರಲ್ಲ, ಅಂಥವ್ರಿಗೆ ಸಿಗ್ಬೇಕು ಶೌರ್ಯ ಪ್ರಶಸ್ತಿ ಎಲ್ಲ. ಇಲ್ಲ, ಅದು ನೋಡಿ, ನೀವು ಮನಪೂರ್ವಕವಾಗಿ ಹುಡುಕುವಂಥ ಪ್ರಯತ್ನಗಳಾದರೆ, ಈಗ ಧರ್ಮರಾಯನಿಗೆ ಎಲ್ಲೂ ಕೆಟ್ಟವ್ರು ಸಿಕ್ಕಿಲ್ವಂತೆ, ಆಮೇಲೆ ದುರ್ಯೋಧನಿಗೆ ಎಲ್ಲೂ ಒಳ್ಳೆಯವರು ಸಿಕ್ಕಿಲ್ವಂತೆ. ಇವರ ಆಕ್ರೋಶದ ಮಾತುಗಳು ನಿಜ. ಆದರೆ ಒಂದು ಪಾಯಿಂಟ್ಗಳು ಕೂಡ ಬರುತ್ತೆ. ರೆಕಮೆಂಡ್ ಮಾಡಿದವರಿಗೆ ಎಲ್ಲರಿಗೂ ಸಿಕ್ಕಾಗ ಸಂತೋಷ, ಸಿಕ್ಕಿಲ್ಲ ಅಂತಂದರೆ ಇನ್ನೊಬ್ಬ ರೆಕಮೆಂಡ್ ಮಾಡಿರ್ತಾನಲ್ಲ, ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆಮೇಲೆ ಸಾಧಾರಣವಾಗಿ ಹೆಂಗಿರುತ್ತೆ ಅಂತಂದರೆ,
ಈ ಸಾಮಾಜಿಕ ವಲಯದಲ್ಲಿ ಒಂದು ಮಾತು ಕೇಳಿ ಬರುತ್ತೆ. ಅಂದರೆ ವಿಶೇಷವಾಗಿ BJP ಸರ್ಕಾರ ಇದ್ದಾಗ ಅದಕ್ಕೆ ಬಕೆಟ್ ಹಿಡಿಯುವಂಥವ್ರನ್ನ ಗಂಜಿ ಗಿರಾಕಿಗಳು ಅಂತ, ಕಾಂಗ್ರೆಸ್ ಇರುವಾಗ ಅದಕ್ಕೆ ಬಕೆಟ್ ಹಿಡಿಯುವಂಥವ್ರನ್ನ ಗಂಜಿ ಗಿರಾಕಿಗಳು ಅಂತ, ಅವರವರು ಕೆಲವು ಸ್ಥಾನಮಾನಕ್ಕಾಗಿ ಅದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಮಾಜವನ್ನು ತಿದ್ದಬೇಕು ಅಂತಂದ್ರೆ ಸ್ಥಾನಮಾನದಲ್ಲೇ ತಿದ್ದಬೇಕು ಅಂತ ಏನಿಲ್ಲ. ಸ್ಥಾನಮಾನದಲ್ಲಿ ತಿದ್ದಬೇಕು ಮಾಡೋ ಅಂತ ಕೆಲಸದಲ್ಲಿ ನೀವು ಎಲ್ಲಿರ್ತೀರ ಅಲ್ಲೇ ಮಾಡ್ಬೋದು. ಮಹಾತ್ಮ ಗಾಂಧಿಗೆ ಯಾವುದಿತ್ತು ಸ್ಥಾನಮಾನ? ಯಾವುದಿತ್ತು? ಅವರ ಒಂದು ಮಾತಿಗೆ ಜನ ಓ ಅಂತ ಬರ್ತಾ ಇದ್ರು. ವಿನೋಬಾ ಭಾವೆ ಕೇಳಿದ್ರಲ್ಲ, ವಿನೋಬಾ ಭಾವೆ ಗುರುವರಿಯರು. ಜನಗಳಿಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅವರು ಜೋಳಿಗೆ ಹಾಕೊಂಡ್ಬಿಟ್ಟು ಒಂದು ಭಾರತ ಇಡೀ ಪಾದಯಾತ್ರೆ ಮಾಡ್ತಾರೆ ಜೋಳಿಗೆ ಹಿಡ್ಕೊಂಡು. ಅವರ ಜೋಳಿಗೆಗೆ ಬೀಳೋ ಜಾಗ ಎಷ್ಟು ಗೊತ್ತಾ? 40,000 ಎಕರೆ ಸಮಥಿಂಗ್. 40,000 ಎಕರೆ. ಶಾಪ್ ಆಯ್ತಾ? ಅವರನ್ನು ನೋಡಕ್ಕೆ ಇಂದಿರಾ ಗಾಂಧಿ ಬರ್ತಾರೆ ಅವರ ಆಶ್ರಮಕ್ಕೆ. ಯಾವುದೋ ಒಂದು ಕೇಳಿಕ್ ಬರ್ತಾರೆ, ಒಂದು ಮನೆ ಕೊಡ್ತಾರಂತೆ. ಮನೆ ಗೊತ್ತಲ್ಲ, ಕೂತ್ಕೋ ನನ್ನ ಬಿಲ್ಡಿಂಗ್ ಕೊಡ್ತಾರಂತೆ. ಎಂತೆಂಥವ್ರು ಇದ್ದಾರೆ ರೀ. ರಮಣ ಮಹರ್ಷಿ ಕೇಳಿದಿರ ಹೆಸರು? ಇಲ್ಲೇ ಪಕ್ಕದಲ್ಲಿ ತಮಿಳ್ನಾಡಿನಲ್ಲಿ ರಮಣ ಮಹರ್ಷಿ ಅಂತೇಳಿ. ರಮಣ ಮಹರ್ಷಿ ಅವ್ರು ಕಲ್ತಿರೋದು ಬಟ್ ಏನು ಅದ್ವೈತ ವಿಚಾರದಲ್ಲಿ ಬಂದಿರುವಂಥ ಜ್ಞಾನ. ಪ್ರೊಫೆಸರ್ ರಾಧಾಕೃಷ್ಣ ಇದ್ರಲ್ಲ, ನಮ್ಮ ಯಾರು ಟೀಚರ್ಸ್ ಡೇ ಆಚರಣೆ ಮಾಡ್ತೀವಿ, ಪ್ರೊಫೆಸರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಅವರು ಒಂದು 6 ತಿಂಗಳಿಗೊಮ್ಮೆ ಬಂದು ಅವರ ಬಳಿ ಹೋಗಿ ಜ್ಞಾನ ಸಂಪಾದನೆ ಮಾಡಿ ಹೋಗ್ತಾ ಇದ್ರಂತೆ. ಅವ್ರಿಗೇನಿತ್ತು ಶಕ್ತಿ? ಸಮಾಜಕ್ಕೆ ನೀವು ನೆರವಾಗಬೇಕು ಅಂತಂದರೆ ಯಾವ ರೀತಿಯಲ್ಲಿ ಬೇಕಿದ್ರೂ ನೆರವಾಗ್ಬೋದು. ಅಲ್ಲಿ ಕೆಲವರು ಇರ್ತಾರೆ ಗೊತ್ತಾ, ಇಲ್ಲಿ ನಾವು ಸ್ಟೋರಿ ಮಾಡಿದ್ದನ್ನು ಕೆಲವರು ರಾಜ್ಯ ಪ್ರಶಸ್ತಿ ಕೊಟ್ಟದ್ದು ನಾವು ನೋಡಿದ್ದೀವಿ. ಇಲ್ಲಿ ಮಂಡ್ಯದಲ್ಲಿ ಒಬ್ಬರು ಟೈಲರ್. ಆ ಟೈಲರ್ ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಕೆಲಸ ಜೊತೆಗೆ ಅಲ್ಲಿ 1-2 ಶಾಲೆ ಇದೆ. ಆ ಶಾಲೆಯಲ್ಲಿ ಯಾವುದಾದ್ರೂ ಬಡ ಮಕ್ಕಳ ಯೂನಿಫಾರ್ಮ್ ಕಿತ್ತೋದ್ರೆ ಫ್ರೀಯಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ, ಅಷ್ಟೇ ಅವ್ರ ಕೆಲಸ. ಇನ್ನೊಬ್ಬರು ನಿವೃತ್ತ ಪೊಲೀಸರಿದ್ದಾರೆ, ನಿವೃತ್ತ ಮಾಸ್ಟರ್ ಏನು ಅಂತ. ಅವ್ರೇನು ಮಾಡ್ತಾರೆ, ಈ ಮಕ್ಕಳು ಸಂಜೆ ಶಾಲೆ ಬಿಡುವಾಗ ಅವರೊಂದು ಟ್ರಾಫಿಕ್ ಪೊಲೀಸ್ ಆಗಿಬಿಡ್ತಾರೆ. ಆ ಮಕ್ಕಳು ಆ ಕಡೆ ಈ ಕಡೆ ಪಾಸ್ ಆಗೋ ತನಕ ಅವ್ರು ನಿಂತು ಇದ್ದಾರೆ. ತುಮಕೂರಲ್ಲಿ ಒಬ್ರು ಇದ್ದಾರೆ, ಬೆಳಗ್ಗೆದ್ದು ಅವರ ಸ್ಕೂಟ್ರಲ್ಲೋ ಬೈಕಲ್ಲೇನೋ 2 ಕೊಡಪಾನದಷ್ಟು ನೀರಿಟ್ಕೊಂಡು ಆ ಇಡೀ ಸಸಿಗಳಿಗೆ ನೀರು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅವರವರ ಕೆಲಸವನ್ನು ಅವರವರು ಮಾಡ್ತಾ ಇರ್ತಾರೆ. ಕೆಲವರು ಫ್ರೀ ಎಜುಕೇಷನ್ ಟೈಪಲ್ಲಿ ಏನು ಟ್ಯೂಷನ್ ಕೊಡ್ತಾರೆ ಅಂಥದ್ದು. ಇಲ್ಲಿ ಅವ್ರು ಕೇಳ್ತಿರೋದೇನು, ನಾನು ಹೇಳಿದವ್ರಿಗೆ ಸಿಕ್ಕಿಲ್ಲ ಅಂತೇಳಿ. ಆಮೇಲೆ ಇದೇ ಬಿಳಿಮಲೆ ಅವ್ರ ಬಗ್ಗೆ ಇನ್ನೊಂದು ಆರೋಪ ಏನಿಗೆ ಕೇಳಿ ಬಂದಿತ್ತು ಅಂತಂದರೆ, ಅವ್ರು ಯಾವುದೋ ಏನು ಪೆಂಡಾಲ್ಗೆ ನಾನು ಹೇಳಿದವರಿಗೆ ರೆಕಮೆಂಡ್ ಮಾಡಿ ಇಂಥದ್ದೆಲ್ಲ ಅನೇಕ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ. ಫೈನಲಿ ನಿಮ್ದೇನು ಅಂದರೆ ಸಮಾಜಕ್ಕೆ ನೀವೇನು ಕೊಟ್ರಿ ಅಂತ.